ಅದು ಇಲ್ಲಿ FIR ಆಗಿದೆ. ಸೊ ಇಲ್ಲಿ ಹೌದಾ ನಾವು ಈ ಹಿಂದೆ ಒಂದು ಗೋರಕ್ಷಣೆಯನ್ನು ಮಾಡಿದಾಗ ಬೆಂಗಳೂರಿನ ಅಲ್ಲಿ ಲಾರಿ ಪಾಳ್ಯದ ಒಳಗಿರ್ತಕ್ಕಂಥ ಅಹಮದ್ ನಗರದಲ್ಲಿ ನಾವೊಂದು ಗೋರಕ್ಷಣೆಯನ್ನು ಮಾಡಿರ್ತೇವೆ. ಗೋರಕ್ಷಣೆ ಮಾಡುವಂಥ ಸಮಯದಲ್ಲಿ ಅಲ್ಲಿ ನಾವು ಸುತ್ತಲಿನ ಏರಿಯಾದಲ್ಲಿ ಯಾವುದೇ ಕಾನೂನಿನ ಪಾಲನೆ, ಸಂವಿಧಾನದ ಯಾವುದೇ ಪಾಲನೆ ನಡೀತಾ ಇರೋದಿಲ್ಲ. ನಾನು ಆಗ ಒಂದು ಹೇಳಿಕೆಯನ್ನು ಕೊಟ್ಟಿರ್ತೇನೆ, ಇಲ್ಲಿ ಯಾವುದೇ ಕಾನೂನು, ಭಾರತ ದೇಶದ ಯಾವುದೇ ಕಾನೂನು ಈ ಏರಿಯಾಗಳಲ್ಲಿ ಪಾಲನೆ ಆಗ್ತಿಲ್ಲ, ಇದು ಭಾರತವೋ ಪಾಕಿಸ್ತಾನವೋ ಅಂತ ಕೇಳಿರ್ತೇನೆ. ಭಾರತ ಆದರೆ ಭಾರತದ ಕಾನೂನು ಚಾಲೂ ಆಗಬೇಕಲ್ಲ, ಅಲ್ಲಿ ಇರಬೇಕಲ್ಲ. ಯಾವ ಅಂಗಡಿ ಮಳಿಗೆಗಳಿಗೆ ಲೈಸೆನ್ಸ್ ಇಲ್ಲ, ಯಾವುದೇ ಎಲ್ಲ ಕಸಾಯಿಖಾನೆಗಳು ಬಹಿರಂಗವಾಗಿ ನಡೀತವೆ, ಲೈಸೆನ್ಸ್ ಇಲ್ಲ. ಹೀಗೆ ನಡೀತಾ ಇರಬೇಕಾದ್ರೆ ನಾನು ಕೇಳಿದ್ದೆ, ಇದು ಭಾರತದ ಸಂವಿಧಾನದ ಅಡಿಯಲ್ಲಿರುವ ಏರಿಯಾಗಳು ಅಲ್ಲವೋ ಅಂತ. ಅದಕ್ಕೆ ಇಲ್ಲಿ ಊರ್ವ ಪೊಲೀಸ್ ಸ್ಟೇಷನ್ನಲ್ಲಿ ನನ್ನ ವಿರುದ್ಧ ಒಂದು FIR ಆಗಿತ್ತು. ಆ FIRಗೆ ಸಂಬಂಧಂತೆ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಮ್ಮ ವಕೀಲರಾದ ಮಯೂರ್ ಕೀರ್ತಿ ಅವರು ಮತ್ತು ರಾಜೇಶ್ ಅವರು ಹೈಕೋರ್ಟ್ನಲ್ಲಿ ಅದಕ್ಕೆ ತಡೆ ಆಜ್ಞೆಯನ್ನು ಕೋರಿದ್ರು. ಆಗ ಹೈಕೋರ್ಟು ಗೈಡ್ಲೈನ್ಸ್ ಕೂಡ ಮಾಡಿತ್ತು, ಯಾವುದೇ ಇದನ್ನು ಬಲವಂತದ ಕ್ರಮ ಬೇಡ ಅಂತ ಹೇಳಿ. ಆ ಕೇಸಿಗೆ ಸಂಬಂಧಪಟ್ಟಂತೆ ನಾನಿವತ್ತು ಇಲ್ಲಿ ವಿಚಾರಣೆಗೆ ಬಂದಿದ್ದೇನೆ. ಈಗ ಬೆಂಗಳೂರಲ್ಲಿ ಇವರು ಬಾಂಗ್ಲಾದೇಶಿಗಳು ಇದ್ರ ಬಗ್ಗೆ ತುಂಬ ಹೋರಾಟಗಳು. ಹೌದು. ಈಗ ಮಂಗಳೂರು ಸೇರಿದಂತೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಈಗ ಬಾಂಗ್ಲಾದೇಶಿಗಳು ಪತ್ತೆ ಆಗ್ತಾ ಇದ್ದಾರೆ. ಇದ್ರ ಬಗ್ಗೆ ಸರ್ಕಾರ ಜಾಸ್ತಿ ತಲೆ ಕೆಡಿಸ್ಕೊಂಡು ಕಾಣೋದಿಲ್ಲ, ಮತ್ತೆ ಗೃಹ ಸಚಿವರಂತೂ ಅದ್ರ ಬಗ್ಗೆ ಯೋಚನೆಯೂ ಮಾಡ್ತಾರೆ. ನೋಡಿ, ಇದು ಬಹಳ ದೇಶದ ಆಂತರಿಕ ಭದ್ರತೆಗೆ ಬಹಳ ದೊಡ್ಡ ಪೆಟ್ಟನ್ನು ಕೊಟ್ಟಿರ್ತಕ್ಕಂಥ ವಿಚಾರ ಅಕ್ರಮ ಬಾಂಗ್ಲಾ ವಲಸಿಗರದು. ನಾವು ಇದರ ವಿರುದ್ಧ ಬೃಹತ್ ಕಾರ್ಯಾಚರಣೆಯನ್ನು ನಿರಂತರವಾಗಿ ಇವತ್ತಿನವರೆಗೂ ನಡೆಸ್ತಾ ಇದ್ದೇವೆ. ಇಲ್ಲಿ ವೇಶ್ಯಾವಾಟಿಕೆ ದಂಧೆ ನಡೆಸ್ತಾ ಇರುವಂಥದ್ದಾಗಿರಬಹುದು, ಮತ್ತು ಬೇರೆ ಬೇರೆ ಸ್ಮಗ್ಲಿಂಗ್ ಆಗಿರಬಹುದು, ಮತ್ತು ರೆಡ್ ಹ್ಯಾಂಡ್ ಆಗಿ ಗಾಂಜಾ ಸಮೇತ ಸಿಕ್ಕಾಕೊಂಡಿದ್ದಾರೆ ನಮ್ಮ ಕಾರ್ಯಕರ್ತರು. ನಮ್ಮದೇ ರಾಷ್ಟ್ರ ರಕ್ಷಣಾ ಪಡೆಯ ಬೆಂಗಳೂರು ಜಿಲ್ಲಾಧ್ಯಕ್ಷರ ಕೈಗೆ ಗಾಂಜಾ ಸಮೇತ ಸಿಕ್ಕಾಕೊಂಡಿದ್ದಾರೆ. ಒಂದು ಕಡೆ ಅವರು ಅಕ್ರಮ ಬಾಂಗ್ಲಾ ವಲಸಿಗರು, ಅವರನ್ನು ಹಿಡ್ಕೊಟ್ಟಾಗ ಅಲ್ಲಿಯ DCP ಅವರು ಹೇಳ್ತಾರೆ, ಅವರು ಬಾಂಗ್ಲಾ ಹೌದೋ ಅಲ್ವೋ ಅಂತ ನಾವು ಚೆಕ್ ಮಾಡಬೇಕು ಅಂತ. ಆಯಿತು, ಚೆಕ್ ಮಾಡಿ, ಈಗ ಹೇಳಿ ಅವರು ಬಾಂಗ್ಲಾ ಅಂತ. ಯಾಕೆ ಹೇಳೋದಿಲ್ಲ? ಪ್ರೂವ್ ಆದಮೇಲೆ ಯಾಕೆ ಹೇಳೋದಿಲ್ಲ? ಅವರಿಗೆ ಕರ್ನಾಟಕದಲ್ಲಿ, ನಾನು ಕೇಳ್ತಾ ಇರೋದು, ಕರ್ನಾಟಕದಲ್ಲಿ ಅವರಿಗೆ ಆಧಾರ್ ಕಾರ್ಡ್ ಸಿಗ್ತಿದೆ. ನೀವು ಅಕ್ರಮ ಬಾಂಗ್ಲಾ ವಲಸಿಗ ಒಬ್ಬ ಕರ್ನಾಟಕದಲ್ಲಿ ಬಂದು ಪಾಸ್ಪೋರ್ಟ್ ವೆರಿಫಿಕೇಶನ್ ಮಾಡಿಸ್ಕೊಳ್ತಾನೆ. ಇದನ್ನು ನಮಗೆ ದಾಖಲೆ ಸಮೇತ ಸಿಕ್ಕಿರೋದು. ಇದು ಕೇವಲ ಬೆಂಗಳೂರಿಗೆ ಮಾತ್ರ ಅಲ್ಲ, ಎಲ್ಲ ಮಹಾನಗರಗಳು ಏನಿದಾವೆ, ಅದು ಮಂಗಳೂರು ಮಹಾನಗರ ಕಮಿಷನರ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಮಹಾನಗರಗಳಲ್ಲಿ ಲಕ್ಷ ಅಕ್ರಮ ಬಾಂಗ್ಲಾ ವಲಸಿಗರಿದ್ದಾರೆ. ಇವತ್ತು ನೀವು ಮಂಗಳೂರಿನಲ್ಲಿ ಯಾರೋ 19 ಜನ ಅಕ್ರಮ ಬಾಂಗ್ಲಾ ವಲಸಿಗರನ್ನ ನಾಮಕೋವಸ್ತಿಗೆ ತೋರಿಸ್ಲಿಕ್ಕೆ ಹಿಡಿಯೋದಲ್ಲ. ನಿಮಗೆ ಯಾವ ಮಾಲ್ನಲ್ಲಿ ಎಷ್ಟೆಷ್ಟು ಜನ ಅಕ್ರಮ ಬಾಂಗ್ಲಾ ವಲಸಿಗರು ಕೆಲಸ ಮಾಡ್ತಿದ್ದಾರೆ ಅನ್ನೋ ಮಾಹಿತಿ ಬೇಕಂದ್ರೆ ಮಂಗಳೂರೊಳಗೆ ನಾವು ನಮ್ಮ ಕಾರ್ಯಕರ್ತರು ಕೊಡ್ಲಿಕ್ಕೆ ಸಿದ್ಧರಿದ್ದೇವೆ. ನೀವು ನಮಗೆ ಫ್ರೀ ಹ್ಯಾಂಡ್ ಕೊಡಿ, ನಾವು ನಿಮಗೆ ಹಿಡ್ಕೊಡ್ತೇವೆ. ಅಕ್ರಮ ಬಾಂಗ್ಲಾ ವಲಸಿಗರನ್ನ ಹಿಡಿದು ಒಡೆದು ಬಡ್ದು ಮಾಡಿದೀವಿ ಅನ್ನೋದು ಅದು ಸುಳ್ಳು. ನಾವು ಹಿಡ್ಕೊಡ್ತೇವೆ. ನಿಮ್ಮ ಕೈಲಿ ಹಿಡಿಲಿಕ್ಕೆ ಆಗಲಿಲ್ಲ ಅಂತಂದರೆ ನಾನು ನೇರವಾಗಿ ಮಂಗಳೂರು ಕಮಿಷನರ್ ಅವ್ರಿಗೆ ಹೇಳ್ತೇವೆ, ನಾವೇ ತೋರಿಸ್ತೇವೆ, ಬನ್ನಿ ನೀವು ನಮ್ಮ ಜೊತೆ ಕೊಲಾಬ್ರೇಟ್ ಆಗಿ ಕೇಳಿ, ನಮ್ಮನೆಗೆ ಮಾಹಿತಿಯನ್ನು ನಾವು ಕೊಡ್ತೇವೆ. ಯಾವ ಹೋಟೆಲ್ಗಳಲ್ಲಿ ಕೆಲಸಕ್ಕಿದ್ದಾರೆ, ಯಾವ ಮಾಲ್ಗಳಲ್ಲಿ ಕೆಲಸಕ್ಕಿದ್ದಾರೆ, ಮಂಗಳೂರಿನಲ್ಲಿ ಎಲ್ಲೆಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರಿದ್ದಾರೆ, ಇಲ್ಲಿಯ ಯಾವ ಮುಸ್ಲಿಂ ಮುಖಂಡರು ಅವರಿಗೆ ಸಾಥ್ ಕೊಡ್ತಿದ್ದಾರೆ, ಯಾರ್ಯಾರು ಕರ್ಕೊಂಡು ಬಂದು ಅವರಿಗಿಟ್ಟು ಇಲ್ಲಿ ಕೆಲಸ ಮಾಡಿಸ್ಕೊಳ್ತಾ ಇದ್ದಾರೆ, ಇಲ್ಲಿ ಹೌಸ್ ಕೀಪಿಂಗ್ ಕೆಲಸ ಯಾರು ಮಾಡ್ತಿದ್ದಾರೆ, ಇಲ್ಲಿಯ ಮಂಗಳೂರು ಏನು ಕಸ ಗುಡಿಸೋದು ಮತ್ತು ಬೇರೆ ಬೇರೆ ಕೆಲಸಗಳಿದ್ದಾವೆ ಅದ್ರ ಒಳಗಡೆ, ಮತ್ತೆ ಕನ್ಸ್ಟ್ರಕ್ಷನ್ ಜಾಬ್ ಒಳಗಡೆ ಎಷ್ಟು ಜನ ಅಕ್ರಮ ಬಾಂಗ್ಲಾ ವಲಸಿಗರು ಕೆಲಸ ಮಾಡ್ತಿದ್ದಾರೆ, ಎಲ್ಲೆಲ್ಲಿದ್ದಾರೆ, ಆಮೇಲೆ ಇಲ್ಲಿ ಬರ್ತಕ್ಕಂಥ ಈ ಮಾದಕ ದ್ರವ್ಯಗಳನ್ನು ಏನು ತಗೊಬಂದು ಮಾರುವಂಥದ್ದು ಇದ್ದಾರೆ, ಅದರೊಳಗಡೆ ಅಕ್ರಮ ಬಾಂಗ್ಲಾ ವಲಸಿಗರಿದ್ದಾರೆ. ನಿಮ್ಮ ಹತ್ರ ಮಾಹಿತಿ ಇಲ್ಲ ಅಂತಂದ್ರೆ ನಾವು ಮಾಹಿತಿ ಕೊಡ್ತೇವೆ ನಿಮಗೆ. ಅಂದ್ರೆ ನಿಮ್ದು ಗುಪ್ತಚರ ಇಲಾಖೆ ಏನ್ ಮಾಡ್ತಾ ಇದೆ, ಪ್ರತಿ ಬಾರಿ ಟ್ರೈನ್ನಲ್ಲಿ ಬಂದು ಇಲ್ಲಿ ಇಳಿತಾ ಇರ್ತಕ್ಕಂಥವ್ರನ್ನ ನೀವು
ಚೆಕ್ ಮಾಡ್ತಾ ಇದ್ದೀರಾ? ನಾನು ಹೇಳೋದು ಪ್ರತಿ ಯಾರ್ಯಾರು ಹೊರಗಿನವರು ಇಲ್ಲಿ ಕೆಲಸ ಮಾಡ್ತಿದ್ದಾರೆ ಎಲ್ಲರ ಐಡೆಂಟಿಟಿಯನ್ನ ಚೆಕ್ ಮಾಡುವಂತ ಕೆಲಸವನ್ನ ಮಂಗಳೂರು ಕಮಿಷನರ್ ಮಾಡಲೇಬೇಕು. ಇಲ್ಲ ಅಂತ ಅಂದ್ರೆ ಬೆಂಗಳೂರಿನಲ್ಲಿ ಹೇಗೆ ಕಾರ್ಯಾಚರಣೆ ಆಯ್ತೋ ಅದೇ ರೀತಿ ಕಾರ್ಯಾಚರಣೆಗಳು ಮಂಗಳೂರಿನಲ್ಲೂ ಕೂಡ ಆಗುತ್ತೆ. ಸರ್, ಈಗ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಸರ್ಕಾರ ಬಂದಾದ್ಮೇಲೆ ಈ ಅಕ್ರಮ ಬಾಂಗ್ಲಾ ವಲಸಿಗರಿಗೆ ಅಲ್ಲಿ ನೆಲೆ ಇಲ್ಲ ಅಂತ ಹೇಳುವಂತ ನಿಟ್ಟಿನಲ್ಲಿ ಅವರು ಕರ್ನಾಟಕಕ್ಕೆ ಬರ್ತಿದ್ದಾರೆ. ಆದ್ರೆ ಕರ್ನಾಟಕದಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರಿಗೆ ಫ್ರೀ ಹ್ಯಾಂಡ್ ಇದೆಯಾ ಅಂತ ಹೇಳುವಂತ ನೋಡಿ, ನಾವು ವಿತ್ ದಾಖಲೆ ಸಮೇತ ಇದನ್ನ ನಾವು ಸುಮ್ಮನೆ ಬಾಯಿ ಮಾತಿಗೆ ಹೇಳ್ತಿರೋದಿಲ್ಲ. ವಿತ್ ದಾಖಲೆಗಳ ಸಮೇತ ನಾವು ಬೆಂಗಳೂರಿನ ರೈಲ್ವೆ ಸ್ಟೇಷನ್ ಇಂದ ಆಚೆಗೆ ಬರ್ತಕ್ಕಂಥವರಿಗೆ ಮೈಕ್ ಹಿಡಿದು ನಮ್ಮ ಹತ್ರ ಇದ್ದಂತ ಒಂದು ಸಣ್ಣ ಮೈಕ್ ಹಿಡಿದು ಕೇಳಿದೀವಿ, ಎಲ್ಲಿಯವರು ನೀವು ಅಂತ. ಅವ್ರು ಹೇಳ್ತಾರೆ ನಾವು ಢಾಕಾದಿಂದ ಬಂದಿದೀವಿ ಅಂತ. ರೈಲ್ವೆ ಸ್ಟೇಷನ್ ನಲ್ಲಿ ಇಳಿದು ಬರ್ತಾ ಇರ್ತಕ್ಕಂಥ ನೂರಾರು ಜನಗಳು ಯಾರವರು, ಯಾಕೆ ಬರ್ತಿದ್ದಾರೆ? ಅವರಿಗೆ ವೆಸ್ಟ್ ಬೆಂಗಾಲ್ ನಲ್ಲಿ ತೊಂದರೆ ಆಗಿದೆಯೋ, ಅಸ್ಸಾಮಲ್ಲಿ ತೊಂದರೆ ಆಗಿದೆಯೋ, ಬಿಹಾರಲ್ಲಿ ತೊಂದರೆ ಆಗಿದೆಯೋ, ನನಗದು ಬೇಕಿಲ್ಲ. ಆದ್ರೆ ಅಲ್ಲೆಲ್ಲೋ ತೊಂದರೆ ಆದ್ರೆ ಕರ್ನಾಟಕ ಅವರಿಗೆ ಸೇಫ್ ಯಾಕದು ಕರ್ನಾಟಕ ರಕ್ಷಣೆ ಕೊಡುತ್ತೆ ಅವರಿಗೆ. ಹಾಗಾದ್ರೆ ನಾನು ಹೇಳೋದು, ಇಲ್ಲಿ ನಾವು ಧರ್ಮವನ್ನ ಕೋಟ್ ಮಾಡ್ತಾ ಇಲ್ಲ, ಯಾವುದೇ ಮತವನ್ನ ಕೋಟ್ ಮಾಡ್ತಾ ಇಲ್ಲ. ಆದ್ರೆ ಇಲ್ಲಿ ಕೆಲವು ಮುಸಲ್ಮಾನ್ ಮುಖಂಡರುಗಳು ಅವರಿಗೆ ಇಲ್ಲಿ ಕೆಲಸಕ್ಕೆ ತಂದಿಡ್ಕೊಂಡು ಅವರಿಗೆ ರಕ್ಷಣೆ ಕೊಡ್ತಾ ಇರ್ತಕ್ಕಂಥದ್ದು ಇದೆಯಲ್ಲ, ಇದನ್ನ ನಾವು ಭಾರತೀಯರಾಗಿ ಕ್ಷಮಿಸೋದಕ್ಕೆ ಸಾಧ್ಯವೇ ಇಲ್ಲ. ಈಗ ಇಷ್ಟು ಜನ ಬಾಂಗ್ಲಾದೇಶಿಗಳು ಒಂದು 2 ತಿಂಗಳಲ್ಲಿ ಈ ಕಡೆ ಬರ್ತಾ ಇದ್ದಾರೆ. ಹಾಗಾದ್ರೆ ಗುಪ್ತಚರ ಇಲಾಖೆ, ಇಂಟರ್ನಲ್ ಸೆಕ್ಯೂರಿಟಿ, ISD ಏನ್ ಮಾಡ್ತಾ ಇದ್ದಾರೆ? ಅವರು ನಾವೇ ಹೇಳ್ತಾ ಇದ್ದೀವಲ್ಲ, ಅವರು ಸಂಪೂರ್ಣ ವಿಫಲರಾಗಿದ್ದಾರೆ. ಅವ್ರು ಏನ್ ಕೆಲಸ ಮಾಡ್ತಿದ್ದಾರೆ ಅಂತಂದ್ರೆ, ಯಾವ್ಯಾವ ಹಿಂದೂ ಕಾರ್ಯಕರ್ತರು ಏನೇನ್ ಪೋಸ್ಟ್ ಮಾಡ್ತಾರೆ, ಯಾವ್ಯಾವ ಹಿಂದೂ ಕಾರ್ಯಕರ್ತರು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಇದ್ದಾರೆ, ಯಾವ RSS ನವ್ರು ಏನ್ ಮಾಡ್ತಿದ್ದಾರೆ, ಈ ಇಡೀ ಗುಪ್ತಚರ ಇಲಾಖೆ ತಗೊಂಡೋಗಿ ಗೃಹ ಮಂತ್ರಿಗಳನ್ನ ಅವ್ರನ್ನ ಮಾಡಿದ್ರೆ ಆ ಗೃಹ ಮಂತ್ರಿಗಳು ಏನ್ ಮಾಡ್ತಿದ್ದಾರೆ ಅಂತ ಅಂದ್ರೆ ಇಡೀ ಪೊಲೀಸ್ ಇಲಾಖೆಯನ್ನ RSS ಕಾರ್ಯಕರ್ತರ ಹಿಂದೆ, ಹಿಂದೂ ಕಾರ್ಯಕರ್ತರ ಹಿಂದೆ ಬಿಟ್ಟಿದ್ದಾರೆ. ಪಾಪ ಅವರು ನಾವು ಏನ್ ಪೋಸ್ಟ್, ಪುನೀತ್ ಕೆರಳಿ ಏನ್ ಪೋಸ್ಟ್ ಮಾಡ್ತಾರೆ, ಚಕ್ರವರ್ತಿ ಸೂಲಿಬೆಲೆ ಏನ್ ಪೋಸ್ಟ್ ಮಾಡ್ತಾರೆ, ಪ್ರಮೋದ್ ಮುತಾಲಿಕ್ ಏನ್ ಭಾಷಣ ಮಾಡ್ತಾರೆ, ಇದನ್ನ ನೋಡ್ಕೊಂಡು ಕೂತಿದ್ದಾರೆ ಅವರು. ಅವ್ರಿಗೆ ಅಕ್ರಮ ಬಾಂಗ್ಲಾ ವಲಸಿಗರನ್ನ ಹಿಡಿಬೇಕು, ರಾಷ್ಟ್ರವನ್ನ ರಕ್ಷಣೆ ಮಾಡಬೇಕು, ದೇಶದ ಭದ್ರತಾ ವಿಚಾರದಲ್ಲಿ ಕೆಲಸ ಮಾಡಬೇಕು. ನಾವು ರಾಷ್ಟ್ರ ಭದ್ರತೆ ವಿಚಾರಕ್ಕೆ ನಾವು ಕೈ ಜೋಡಿಸಬೇಕು ಅನ್ನೋದು ಯಾವ ಪೊಲೀಸ್ನವ್ರಿಗೂ ಇಲ್ಲ. ನಾವು ನಮ್ಮ ಡ್ಯೂಟಿ ಉಳಿಸ್ಕೋಬೇಕು, ನಮ್ಮ ಜಾಬ್ ಉಳಿಸ್ಕೋಬೇಕು ಅಂತ ಅಂದ್ರೆ ದಿನಕ್ಕೊಬ್ಬ ಹಿಂದೂ ಕಾರ್ಯಕರ್ತನ ಮೇಲೆ FIR ಮಾಡಿದ್ರೆ ಮುಗೀತು. ಅಲ್ಲಿರ್ತಕ್ಕಂಥ ಗೃಹ ಮಂತ್ರಿಗಳು ಹ್ಯಾಪಿ ಆಗ್ತಾರೆ, ಓ ನಮ್ಮ ಪೊಲೀಸ್ನವ್ರು ಕೆಲಸ ಮಾಡ್ತಿದ್ದಾರೆ ಅಂತ. ಅವ್ರು ಅದನ್ನೇ ಮಾಡ್ತಿದ್ದಾರೆ. ಥ್ಯಾಂಕ್ ಯು.